ಕಂಡು ಬರ್ತಾ ಇದೆ ಅಂದ್ರೆ ಯಾರಿದು ಯಂಗ್ ಜನರಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತಿದೆನೋ ಅವ್ರದ್ದು ನಾವು ರಿಸ್ಕ್ ಫ್ಯಾಕ್ಟರ್ ಇವ್ಯಾಲ್ಯೂಯೇಷನ್ ಮಾಡಿದ್ರೆ ಅಂದ್ರೆ ಏನ್ ಕಾರಣದಿಂದ ಇವರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಇವ್ರದ್ರಲ್ಲಿ ಏನ್ ರಿಸ್ಕ್ ಇತ್ತು. ಜಸ್ಟ್ ಆಂಜಿಯೋಪ್ಲಾಸ್ಟಿ ಮಾಡಿದ ಪೇಷಂಟ್ಗೆ BP ಇಲ್ಲ, ಶುಗರ್ ಇಲ್ಲ, ಸ್ಮೋಕಿಂಗ್ ಇಲ್ಲ, ಜೆನೆಟಿಕ್ ಹಿಸ್ಟ್ರಿ ಇಲ್ಲ, ಏನೂ ಇಲ್ಲ. ಜಸ್ಟ್ ಬ್ಯಾಡ್ ಲೈಫ್ ಸ್ಟೈಲ್, ಊಟ ಟೈಮ್ ಟು ಟೈಮ್ ಮಾಡಲ್ಲ, ನಿದ್ದೆ ಸರಿ ಇಲ್ಲ, ನೈಟ್ ಶಿಫ್ಟ್ಸು, ಓವರ್ ವರ್ಕಿಂಗು, ನೋ ಎಕ್ಸರ್ಸೈಸ್. ದಟ್ ವಾಸ್ ದ ಓನ್ಲಿ ರಿಸ್ಕ್ ಫ್ಯಾಕ್ಟರ್ ಇನ್ ಹಿಮ್. ಸೊ ಮೋಸ್ಟ್ ಆಫ್ ದ ಟೈಮ್ಸ್ ನಾವು ಏನು ಯಂಗ್ ಪೀಪಲ್ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತಿದೆ ಅದರಲ್ಲಿ ಏನು ಗಮನಿಸಿದೀವಿ ಅಂದ್ರೆ ಲೈಫ್ ಸ್ಟೈಲ್ ಅಂಡ್ ಸ್ಟ್ರೆಸ್, ಎಸ್ಪೆಷಲಿ ಮೆಟ್ರೋ ಸಿಟೀಸ್ ಲೈಕ್ ಬೆಂಗಳೂರು. ಸ್ಟ್ರೆಸ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇಸ್ ಟೇಕಿಂಗ್ ಎ ಟೋಲ್ ಆನ್ ದ ಹಾರ್ಟ್. ಬೇರೆ ಏನೂ ರಿಸ್ಕ್ ಫ್ಯಾಕ್ಟರ್ ಇರದೆ ಸಹ ಈ ಥರ ಅಟ್ಯಾಕು, ಮೇಜರ್ ಅಟ್ಯಾಕು, ಸೊ ಎಷ್ಟೊಂದು ಜನ ಆಸ್ಪತ್ರೆಗೂ ರೀಚ್ ಆಗ್ತಾ ಇಲ್ಲ. ಸೊ ಸ್ಟ್ರೆಸ್ ಅನ್ನ ಕಂಟ್ರೋಲ್ ಇಡಬೇಕು, ಲೈಫ್ ಸ್ಟೈಲ್ ಅನ್ನು ಕರೆಕ್ಟ್ ಆಗಿ ಇಟ್ಕೋಬೇಕು, ಊಟ ಟೈಮ್ ಟು ಟೈಮು, ಜಾಸ್ತಿ ಆಚೆ ಕಡೆ ತಿನ್ನೋದು ಮಾಡಬಾರ್ದು, ಫ್ಯಾಟಿ ಫುಡ್, ಆಯಿಲಿ ಫುಡ್, ನಾನ್ ವೆಜ್ ತುಂಬ ಜಾಸ್ತಿ ತಗೊಳ್ಳೋದು, ಇದೆಲ್ಲ ಇರಬಾರ್ದು. ಇದು ಬಿಟ್ಟರೆ ಮತ್ತೊಂದು ಮೇಜರ್ ರಿಸ್ಕ್ ಫ್ಯಾಕ್ಟರ್ ನಾವೇನು ಕಾಣ್ತೀವಿ ಯಂಗ್ ಪೀಪಲ್ ವಿತ್ ಹಾರ್ಟ್ ಅಟ್ಯಾಕ್ ಅಲ್ಲಿ ಅಂದರೆ ಸ್ಮೋಕಿಂಗು. ಇಟ್ಸ್ ವೆರಿ ವೆರಿ ಬ್ಯಾಡ್. ಸುಮಾರು ಜನ ನನಗೆ ಹೇಳ್ತಾರೆ ಅಟ್ಯಾಕ್ ಆದಮೇಲೆ ನನಗೆ ಯಾಕಾಯಿತು ಡಾಕ್ಟ್ರೇ ಅಂದರೆ ನೀವು ಸ್ಮೋಕಿಂಗ್ ಮಾಡ್ತಾ ಇದ್ರಿ ಅದಕ್ಕೆ ಆಯಿತು ಅಂದರೆ ಡಿಫೆಂಡ್ ಮಾಡ್ತಾರೆ. ನಾನು ದಿವಸಕ್ಕೆ ಬರೀ 1 ಸಿಗರೇಟ್ ಕುಡಿತೀನಿ, ನನ್ನ ಫ್ರೆಂಡ್ 20 ಕುಡಿತಾನೆ, ಆರಾಮಾಗಿದ್ದಾನೆ, ನನಗೆ ಯಾಕಾಯಿತು ಅಂತ. ಸೊ ಇದು ಹೆಂಗಿದೆ ಅಂದರೆ ಯಾವುದೇ ರಿಸ್ಕ್ ಫ್ಯಾಕ್ಟರ್ ಇರಲಿ, ಇಟ್ ಮೇ ಬಿ ಸ್ಮೋಕಿಂಗ್, ಡ್ರಿಂಕಿಂಗ್, ಒಬ್ಬೊಬ್ಬರಿಗೆ ಬಾಡಿಗೆ ಸೂಟ್ ಆಗಲ್ಲ. ಮೇ ಬಿ someone else is doing it without any problem, but that does not mean that you can also do it without any problem. Overall, smoking is very, very, very bad. It doesn't matter in how much quantity you smoke, whether it is 1 cigarette in 20 days or 20 cigarettes in a day, it has to be avoided. This is the second important risk factor which I want to highlight after stress and bad lifestyle is smoking. ಮೂರನೇದು ಕೋವಿಡ್. ಈಗ ನಾವು ಮೂರನೇ ಎಲೆ ಆದಮೇಲೆ ಕೋವಿಡ್ದು ಸುಮಾರು ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗಿದ್ದು ನೋಡ್ತಾ ಇದ್ದೀವಿ ವಿತೌಟ್ ಕನ್ವೆನ್ಷನಲ್ ರಿಸ್ಕ್ ಫ್ಯಾಕ್ಟರ್ಸ್. ಸೊ ಇಟ್ ಈಸ್ ಬಿಕಾಸ್ ಆಫ್ ದ ಕೋವಿಡ್ ಎಫೆಕ್ಟು. ಕೋವಿಡಲ್ಲಿ ಬ್ಲಡ್ ಕ್ಲಾಟಿಂಗ್ ಆಗುತ್ತೆ ಕಾಲು ರಕ್ತನಾಳದಲ್ಲಿ, ಬ್ರೈನ್ ರಕ್ತನಾಳದಲ್ಲಿ, ಹಾರ್ಟ್ ರಕ್ತನಾಳದಲ್ಲಿ. ಅದರಿಂದ ನಾವು ಹಾರ್ಟ್ ಅಟ್ಯಾಕು, ಸ್ಟ್ರೋಕು, ಡೀಪ್ ವೇನಸ್ ಥ್ರಾಂಬೋಸಿಸ್ ಅಂತೀವಿ, ಕಾಲು ನಾಡಿಗಳಲ್ಲಿ ರಕ್ತ ಹೆಪ್ಪುಗಟ್ಟುಗಳದ್ದು. ಸೊ ಇದೆಲ್ಲ ಪೋಸ್ಟ್ ಕೋವಿಡ್. ಅನದರ್ ರೀಸೆಂಟ್ ರಿಸ್ಕ್ ಫ್ಯಾಕ್ಟರ್ ಈಸ್ ಪೋಸ್ಟ್ ಕೋವಿಡ್ ವ್ಯಾಕ್ಸಿನೇಷನ್. ಎಲ್ಲರಿಗೂ ಆಗಲ್ಲ, ಸುಮಾರು ಜನಕ್ಕೆ ವ್ಯಾಕ್ಸಿನ್ ಕೊಟ್ಟರೆ ಅಂದರೆ 1 ಲಕ್ಷ ಜನಕ್ಕೆ ವ್ಯಾಕ್ಸಿನ್ ಕೊಟ್ಟರೆ ಯಾರಿಗಾದರೂ ಒಬ್ಬರಿಗೆ ಪ್ರಾಬ್ಲಮ್ ಬರ್ತಾ ಇದೆ. ಇವನ್ ವಿ ಹ್ಯಾವ್ ಸೀನ್ ಹಾರ್ಟ್ ಅಟ್ಯಾಕ್ಸ್ ಅಂಡ್ ಆಲ್ ವಿತೌಟ್ ಎನಿ ಅದರ್ ರಿಸ್ಕ್ ಫ್ಯಾಕ್ಟರ್. ಕೋವಿಡ್ ಆಗಿರಲ್ಲ, ವ್ಯಾಕ್ಸಿನೇಷನ್ ಕೊಟ್ಟಿದ್ದು ಒಂದು 3-4 ವೀಕ್ಸ್ ಅಲ್ಲಿ ಆಗುತ್ತೆ. ಐ ಆಮ್ ನಾಟ್ ಡಿಸ್ಕರೇಜಿಂಗ್ ವ್ಯಾಕ್ಸಿನೇಷನ್, ಐ ಆಮ್ ಜಸ್ಟ್ ಗಿವಿಂಗ್ ಯು ದ ಇನ್ಫಾರ್ಮೇಷನ್. ವ್ಯಾಕ್ಸಿನೇಷನ್ ಇನ್ ಮೋರ್ ಪೀಪಲ್ ಈಸ್ ವೆರಿ ಬೆನಿಫಿಷಿಯಲ್. ದ ರಿಸ್ಕ್ ಈಸ್ ವೆರಿ ಮೈನರ್, ತಗೋಬೇಕು, ಬಟ್ ಸಮ್ಟೈಮ್ಸ್ ಇಟ್ ಕ್ಯಾನ್ ಪೋಸ್ ಅ ಪ್ರಾಬ್ಲಮ್ ಆಸ್ ವೆಲ್. ಸೊ ಇದೆಲ್ಲ ನಾನು ಹೇಳಿದ್ದು ನ್ಯೂವರ್ ರಿಸ್ಕ್ ಫ್ಯಾಕ್ಟರ್ಸ್ ವಾಟ್ ವಿ ಆರ್ ಸೀಯಿಂಗ್ ಇನ್ ದ ಕರೆಂಟ್ ಜನರೇಷನ್: ಸ್ಟ್ರೆಸ್, ಸ್ಮೋಕಿಂಗ್, ದ ಕೋವಿಡ್ ಎಫೆಕ್ಟ್. ಅದು ಬಿಟ್ಟರೆ ದರ್ ಆರ್ ಕನ್ವೆನ್ಷನಲ್ ರಿಸ್ಕ್ ಫ್ಯಾಕ್ಟರ್ಸ್ ಫಾರ್ ಹಾರ್ಟ್ ಅಟ್ಯಾಕ್ಸ್. ಕನ್ವೆನ್ಷನಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂದರೆ ಏನು? ಈಗ ನಿಮಗೆ ಡಯಾಬಿಟೀಸು, ಸಕ್ಕರೆ ಕಾಯಿಲೆ ಇದ್ದರೆ, BP, ಹೈ ಬ್ಲಡ್ ಪ್ರೆಷರ್ ಇದ್ದರೆ, ಹೈ ಕೊಲೆಸ್ಟ್ರಾಲ್ ಲೆವೆಲ್ ಇದ್ದರೆ, ಮತ್ತು ನಿಮಗೆ ಜೆನೆಟಿಕ್ಸು ಅಂದರೆ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಹಾರ್ಟ್ ಕಾಯಿಲೆ ಇದ್ದರೆ, ಎಸ್ಪೆಷಲಿ ಫಸ್ಟ್ ಡಿಗ್ರೀಸ್ ರಿಲೇಟಿವ್ಸ್ ಅಂದರೆ ನಿಮ್ಮ ತಂದೆ ತಾಯಿ ಮತ್ತು ಅಣ್ಣ ತಮ್ಮ, ಅಕ್ಕ ತಂಗಿಯರಲ್ಲಿ ಯಾರಿಗಾದರೂ ಹಾರ್ಟ್ ಕಾಯಿಲೆ ಇದ್ದರೆ ನಿಮಗೂ ಹಾರ್ಟ್ ಪ್ರಾಬ್ಲಮ್ ಬರೋದು ಚಾನ್ಸಸ್ಸು ಜಾಸ್ತಿ. ಸೊ ನಿಮಗೆ ಹೌ ಟು ಡಿಟೆಕ್ಟ್ ದ ಹಾರ್ಟ್ ಪ್ರಾಬ್ಲಮ್ ಇನ್ ಎನ್ ಅರ್ಲಿ ಸ್ಟೇಜ್ ಸೊ ದ್ಯಾಟ್ ನಿಮಗೆ ಸ್ಟೆಂಟಿಂಗ್ ಎಲ್ಲ ಮಾಡ್ಕೋಬಾರ್ದು ಇತ್ತು ಅಂದರೆ it is always good to detect any problem at a very early stage. So before I conclude, what you can do to detect heart problems at a very early stage wherein only medications may suffice. Yearly ಒಂದ್ಸಲ, ಎಸ್ಪೆಷಲಿ ಪೀಪಲ್ ಹೂ ಆರ್ ಮೋರ್ ದೆನ್ 40 years old, 40 ವರ್ಷ ಕ್ರಾಸ್ ಆಗಿತ್ತಂದ್ರೆ ವರ್ಷಕ್ಕೆ ಒಂದ್ಸಲ ಕಾರ್ಡಿಯಾಕ್ ಚೆಕಪ್ ಮಾಡೋದು ತುಂಬ ಅಗತ್ಯ. ಇದರಲ್ಲಿ 3-4 ಟೆಸ್ಟ್ ಬರುತ್ತೆ. ಒಂದು ECG, ECO, TMT, ಜೊತೆಗೆ ಒಂದು ಲಿಪಿಡ್ ಪ್ರೊಫೈಲು ಮತ್ತು ಶುಗರ್. ಇದು ಯಾವುದರಲ್ಲಾದರೂ ಡಿಫೆಕ್ಟ್ ಇತ್ತು ಅಂದರೆ ನಾವು ಅದನ್ನು ಅಲ್ಲೇ ಸರಿ ಮಾಡಿ, ಕೊಲೆಸ್ಟ್ರಾಲ್ ಜಾಸ್ತಿ ಇರ್ಬೋದು, ಮೇ ಬಿ ಇಟ್ ಈಸ್ 400-500 ಕೊಲೆಸ್ಟ್ರಾಲ್, ಬಟ್ ಸಿಂಟಮ್ಸ್ ಏನೂ ಇರಲ್ಲ ಇನಿಷಿಯಲ್ ಸ್ಟೇಜ್. ಯು ಮೇ ಗೋ 5 years, 10 years ವಿತ್ ಹೈ ಕೊಲೆಸ್ಟ್ರಾಲ್ ವಿತೌಟ್ ಎನಿ ಸಿಂಟಮ್ಸ್. ಯುವರ್ ಫಸ್ಟ್ ಸಿಂಟಮ್ ಮೇ ಬಿ ಹಾರ್ಟ್ ಅಟ್ಯಾಕ್. ಸೊ ಇಯರ್ಲಿ ನೀವು ಈ ಥರ ಚೆಕಪ್ ಮಾಡಿದ್ರೆ ಅದು ಅರ್ಲಿ ಸ್ಟೇಜ್ಗೆ ಗೊತ್ತಾಯಿತು ಅಂದರೆ ಜಸ್ಟ್ ಒಂದು ಮಾತ್ರೆ ಮೂಲಕ ಅಥವಾ ಸುಮಾರು ಸಲ ಶುಗರ್ ಮತ್ತು ಕೊಲೆಸ್ಟ್ರಾಲು ಬರೀ ಲೈಫ್ ಸ್ಟೈಲ್ ಚೇಂಜಸ್ ಮೂಲಕನೂ ಸರಿ ಮಾಡ್ಬೋದು. ಈ ಥರ ಮಾಡಿದ್ರೆ ಮುಂದೆ ಹೋಗಿ ನಿಮ್ಮದು ಹಾರ್ಟ್ ಪ್ರಾಬ್ಲಮ್ ಬರೋ ಚಾನ್ಸಸ್ ಕಮ್ಮಿ, ಪ್ಲಸ್ ಯುವರ್ ಲೈಫ್ ವಿಲ್ ಬಿ ಸೆಕ್ಯೂರ್. ಜಾಸ್ತಿ ಟೈಮ್ ತಗೊಳ್ಳಲ್ಲ. ಸೊ ಐ ಕನ್ಕ್ಲೂಡ್ ವಿತ್ ದಿಸ್ ರಿಮಾರ್ಕ್ಸ್.